ಆಗಿರತಕ್ಕಂಥ ಶ್ರೀಯುತ ಆನಂದ್ ಕುಮಾರ್ ಸರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಮತ್ತೋರ್ವರು ಅತಿಥಿಗಳು ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಎಲ್ಲ ಸದಸ್ಯ ಬಂಧುಗಳೇ ಹಾಗೂ ನನ್ನ ಆತ್ಮೀಯ ಮಿತ್ರರು ಹಾಗೂ ಪ್ರೌಢಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವೀಂದ್ರ ಗೌಡ ಸರ್ ಅವರೇ ಹಾಗೂ ಈ ಒಂದು ಸಂದರ್ಭದಲ್ಲಿ ಬೀಳ್ಕೊಡುಗೆಯನ್ನು ಪಡ್ತಕ್ಕಂಥ ಆ ಒಂದು ತರಗತಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಸೇವಪ್ಪ ಮೇಡಮ್ ಅವರೇ ಹಾಗೂ ಶ್ರೀಧಾ ಮೇಡಮ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಅದೇ ರೀತಿಯಲ್ಲಿ ಒಂದು ರೂಢಿ ಸಂಪ್ರದಾಯ ಪ್ರತಿಯೊಂದು ಸ್ವಾಗತ ಮತ್ತು ವಿಧಾಯ ಒಂದು ಸಂಪ್ರದಾಯ ಆ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ಕೂಡ ಬೀಳ್ಕೊಡುಗೆಯನ್ನು ನೀಡ್ತಕ್ಕಂಥ ಎಲ್ಲ ನನ್ನ 9ನೇ ತರಗತಿಯ ಮತ್ತು ವಿದ್ಯಾರ್ಥಿಯರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭೂಷಣ ಆಗಿರ್ತಕ್ಕಂಥ ಯಾವತ್ತಿಗೂ ಎಲ್ಲ 6 ತರಗತಿ ಹಿಡ್ಕೊಂಡು ಎಲ್ಲ ವಿದ್ಯಾರ್ಥಿಯರೇ ಹಾಗೂ ನನ್ನ ವೃತ್ತಿ ಬಾಂಧವರೇ ಹಾಗೂ ಪಾಲಕರೇ, ಕಾರ್ಯಕ್ರಮ ಮಾಡೋದು ಅನ್ಕೊಂಡದ್ದು ಸುಲಭಲ್ಲ. ಪ್ರತಿಯೊಂದು ಕಾರ್ಯ ಕೂಡ ಅದು ಮಕ್ಕಳ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಏನಾದರೂ ಕೆಲವೊಂದು ಲೋಪಗಳಾಗಿದ್ದರೆ ಅದನ್ನು ವೇದಿಕೆ ಮೇಲ್ತಕ್ಕಂಥ ಎಲ್ಲರೂ ಮನ್ನಿಸಬೇಕು. ಯಾಕಂದರೆ ಮಕ್ಕಳ ಕಾರ್ಯಕ್ರಮ ಇದೆ, ನಾವು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಇಲ್ಲಿ ಕಲಿತಕ್ಕಂಥ ಮುಂದೆ ಅವ್ರು ಚೆನ್ನಾಗಿ ಕಲಿಲಿಕ್ಕೆ ತಮ್ಮ ಒಂದು ಆಶೀರ್ವಾದ ಯಾವತ್ತಿಗೆ ಬೇಕಂತ ನಾನು ಹೇಳ್ತಾ ಇದ್ದ ಸಂದರ್ಭದಲ್ಲಿ ಮುಖ್ಯವಾಗಿ 10ನೇ ತರಗತಿ ವಿದ್ಯಾರ್ಥಿಗಳು ಗಮನಿಸಬೇಕು, ಇದು ಇವತ್ತು ನಿಮ್ಮ ಕೊನೆಯ ದಿನವಲ್ಲ. ಒಂದು ನೆನಪಿಟ್ಟುಕೊಳ್ಳಿ, ಇನ್ನು ನಾವೆಲ್ಲ ಚರ್ಚೆ ಮಾಡಿಕೊಂಡು 20ನೇ ತಾರೀಕುವರೆಗೆ ಮುಂದುವರಿಸ್ಕೊಂಡು ನಾವು ಹೋಗ್ತೀವಿ. ಖುಷಿ ಇರಬೇಕು. ಯಾಕಂದ್ರೆ 10ನೇ ತರಗತಿ ಪರೀಕ್ಷೆ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಮೊಟ್ಟ ಮೊದಲ ಪಬ್ಲಿಕ್ ಪರೀಕ್ಷೆ. ನೀವಾಗಲೇ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆ ಎಂಟ್ರೆನ್ಸ್ಗೆ ಪಾಸ್ ಆಗಿದ್ರೆ ಅದು ಮುಖ್ಯವಲ್ಲ. ಇವತ್ತೇನು ನೀವು ಹೋಗ್ತಿದ್ದೀರಲ್ವಾ, ಬಹಳಷ್ಟು ವಿದ್ಯಾರ್ಥಿ ಜೀವನದಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಕೂಡ ಹೌದು. ಇವತ್ತು ನಿಂತ್ಕೊಂಡಿದ್ದೇವಪ್ಪ ಅಂದ್ರೆ ನಾನು ಕೂಡ 10ನೇ ತರಗತಿಯನ್ನು ಮುಗಿಸ್ಕೊಂಡು ಬಂದಿರ್ತಕ್ಕಂಥ ನಾನೇ ಡೈರೆಕ್ಟ್ ಬಂದಿಲ್ಲ. ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧ ಅನನ್ಯವಾಗಿರ್ತಕ್ಕಂಥದ್ದು. ಕೆಲ ಸಂದರ್ಭಗಳಲ್ಲಿ ನಾವು ನಿಮಗೆ ಬೈದಿರ್ಬೋದು, ಉದ್ದೇಶ ಮಾತ್ರ ಒಳ್ಳೇದಿರ್ತದ. ಯಾವತ್ತಿಗೆ ಕಬ್ಬಿಣ ಕಾದಾಗಲೇ ಹೊಡಿಬೇಕು ಹೊರತು ಆರ್ದ ಹೊಡಿಯಕ್ಕೆ ಆಗಂಗಿಲ್ಲ. ಒಂದು ತಿಳ್ಕೊಳ್ಳಿ, ಯಾರೂ ನಿಮ್ಮ ಶತ್ರುಗಳಲ್ಲ. ಸ್ವಲ್ಪ ನಾವು ಕಾರಣ ಬಂದಿರಬಹುದು ಅನ್ಬೇಕಾಗಿರ್ತಕ್ಕಂಥದ್ದು ಕೂಡ ಹೌದು. ಯಾಕೆಂದ್ರೆ ಶಾಲೆಯ ಶಿಸ್ತು ಅಂತ ಬಂದಾಗ ಬಹಳಷ್ಟು ನಮ್ಮ ಒಂದು ಶಾಲೆ ಹೇಗಿದೆ ಅನ್ನೋದಕ್ಕಿಂತ ಆ ವಿದ್ಯಾರ್ಥಿಗಳ ಒಂದು ಶಿಸ್ತು ಯಾವ ರೀತಿ ಅನ್ನೋದ್ರ ಬಗ್ಗೆ ಬಹಳ ಗಮನಿಸ್ತಕ್ಕಂಥದ್ದು. ನಾನೆಷ್ಟೇ ನಮ್ಮೆಲ್ಲ ಶಿಕ್ಷಕರು ಕೂಡ ಅತ್ಯಂತ ಪರಿಣಾಮಕಾರಿರ್ತಕ್ಕಂಥ ಒಳ್ಳೆ ಮೇಧಾವಿರ್ತಕ್ಕಂಥ ಶಿಕ್ಷಕರಿದ್ದರೂ ಕೂಡ ಅದರ ಒಂದು ಫಲ ನಾವು ನಿಮ್ಮ ಮುಖಾಂತರ ನೋಡ್ತೀವಿ. ವಿಶೇಷವಾಗಿ ಏನಪ್ಪ ಅಂದ್ರೆ ಆದರ್ಶ ಶಾಲೆಯ ವಿದ್ಯಾರ್ಥಿಗಳು ಬಹಳ ಶಾಣೆಯರು, ಬಹಳ ಬುದ್ಧಿವಂತರು. ಯಾಕಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಿ ಬಂದಾರ. ನಿಮಗೇನು ಬಿಡಿ, ನಮ್ಮ ಶಿಕ್ಷಕರು ಬಹಳ ಹೇಳ್ತಿರ್ತಾರೆ. ಈಗ ತಾನೇ ನಮ್ಮ ಮಿತ್ರ ಹೇಳೋದು, ರಿಸಲ್ಟ್ ಬಗ್ಗೆ ಡೌಟ್ ಇಲ್ಲ, ಗ್ಯಾರಂಟಿ. ಯಾಕಂದ್ರೆ ನೀವು ಸೆಲೆಕ್ಟೆಡ್ ಹೆಂಗಪ್ಪ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಿರ್ತೀರಾ. ಬೇಕಾದ್ರೆ ನೋಡಿ, ಬೇರೆ ಶಾಲೆ ಕಂಪೇರ್ ಮಾಡಿದಪ್ಪ ಅಂದ್ರೆ ಇಲ್ಲೆಲ್ಲ ಪಕ್ಕದಲ್ಲಿ ಪ್ರೈವೇಟ್ ಶಾಲೆಗಳಿದ್ದಾವೆ. ಅಲ್ಲಿ ಅಡ್ಮಿಷನ್ ಫೀಸ್ ನೋಡಿದ್ರಲ್ವಾ, ದುಡ್ಡು ಪುಡಿ. ಅದು ದುಡ್ಡು ಪುಡಿ ಅಲ್ಲ, ದುಡ್ಡಿನ ಪುಡಿ. ಒಬ್ಬ ವಿದ್ಯಾರ್ಥಿಗೆ 80,000 ಅಂತಂದ್ರೆ ಒಂದು ವರ್ಷಕ್ಕೆ ನಿಮಗೆಲ್ಲ ಗೊತ್ತಿದೆ. ಬಟ್ ನಮ್ಮಲ್ಲಿ ಫ್ರೀ ಆಫ್ ಎಜುಕೇಶನ್ ಇರ್ತಕ್ಕಂಥದ್ದು. ನಾವೇನು ಕಡಿಮೆ ಇಲ್ಲ, ನಾವು ಯಾರಿಗಿಂತಲೂ ಕಡಿಮೆ ಏನಿಲ್ಲ. ಬಟ್ ನಾವೆಷ್ಟೇ ಬುದ್ಧಿವಂತರ, ಶಿಕ್ಷಕರು ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಆ ಪ್ರತಿಭೆ ಬರೋದು ನಿಮ್ಮ ಮುಖಾಂತರ ಮಾತ್ರ ಹೊರತು ಬೇರೆ ಏನಿಲ್ಲ. ಅದಕ್ಕೊಂದು ತಾಜಾ ಉದಾಹರಣೆ ಏನಪ್ಪ ಅಂದ್ರೆ, ಕಳೆದ ನವೆಂಬರ್ 1 ತಾರೀಕು ನಡೆದಿರ್ತಕ್ಕಂಥ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ 150+
ಸ್ಟೂಡೆಂಟ್ಸ್ ಎಲ್ಲ ಸ್ಟೇಡಿಯಂ ಅಲ್ಲಿ ಭಾಗವಹಿಸಿದ್ರಲ್ವಾ, ನಿಮ್ಮ ಒಂದು ಅಲಂಕಾರ ಜೊತೆಗೆ ಆ ಒಂದು ನೃತ್ಯ ಇಡೀ ತಾಲೂಕಿಗೆ ಪ್ರಥಮದಲ್ಲಿ ಕಡಿಮೆ ಏನಾಗಲಿಲ್ಲ. ನೀವು ಮನಸ್ಸು ಮಾಡಿದ್ರೆ ಬೇಕಾದ್ದು ಮಾಡ್ತಿದ್ದಕ್ಕೆ ನಾವು ಸಾಕ್ಷಿ ಕೂಡ ಹೌದು. ಜೊತೆಗೆ ಅಷ್ಟೇ ಅಲ್ಲ, ಕಳೆದ ವರ್ಷ ಈ ವರ್ಷವೂ ಕೂಡ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇರದಿದ್ದರೂ ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೋಗಲಿಕ್ಕೆ ಎಷ್ಟೊಂದು ಪ್ರತಿಭೆ ಅದಕ್ಕೆ ಜೀವಂತ ಸಾಕ್ಷಿ ಕೂಡ ಇದೆ. ಬಟ್ ಒಂದೇನಪ್ಪ ಅಂದ್ರೆ, ನಮ್ಮ ಒಂದು ತರಗತಿಗಳ ಮಧ್ಯೆ ಕೂಡ ಅಲ್ಪ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಮಾಡಲಾಗ್ತದೆ. ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ 440 ಜನ ಸ್ಟೂಡೆಂಟ್ ಇರ್ತಕ್ಕಂಥವ್ರು ನೀವು ಇಬ್ಬರು ಪಿ ಟೀಚರ್ ಸ್ಯಾಂಕ್ಷನ್ ಆಗಿದೆ. ಬಟ್ ದುರ್ದೈವ ಏನಪ್ಪ ಅಂತಂದ್ರೆ ಯಾರೂ ಕೂಡ ಪೋಸ್ಟಿಂಗ್ ತಗೊಂಡೇ ಇಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲ ಈ ಶಾಲೆ ಅಂತಪರಿ ಏನು ಭಾರಿ ಇದಪ್ಪದಿಲ್ಲ, ನಮ್ಮ ಕೆಲಸನೂ ಮಾಡಿ ಸಾಕು. ನಾನು ಕೂಡ ಅಷ್ಟೇ ಅಲ್ವಾ, ನಾನು ಕೂಡ ಜನರಲ್ ಸ್ಕೂಲಿಂದ ಬಂದು ಇಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ. ಫಸ್ಟ್ ಟೈಪ್ ಅಂದ್ರೆ ಒಂದೇನಪ್ಪ ಅಂತಂದ್ರೆ ಫಸ್ಟ್ ಡೆಡಿಕೇಶನ್ ನಮ್ಮ ಮಕ್ಕಳಿಗೋಸ್ಕರ ಇರಬೇಕು. ನಿಮ್ಮಲ್ಲಿ ಸಾಕಷ್ಟು ಪ್ರತಿಭೆ ಇದೆ. ನೀವು ಕಳೆದ ವರ್ಷ ಕೇರಳದಲ್ಲಿ ಕೂಡ ಹೋಗಿ ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರೆಸೆಂಟೇಷನ್ ಮಾಡಿ ಬಂದಿರತಕ್ಕಂಥದ್ದು. ಅಥ್ಲೆಟಿಕ್ಸ್ ತಗೊಳ್ಳಿ, ಇನ್ನ ಭರತನಾಟ್ಯ ತಗೊಳ್ಳಿ. ನೀವು ಯಾವುದಾದ್ರು ಕಡಿಮೆ ಇದ್ದಿಲ್ಲಪ್ಪ ಅಂದ್ರೆ ನಮ್ಮ ಶಿಕ್ಷಕ ಕೊರತೆ ಇದೆ. ಇದೆಲ್ಲ ವಿಶೇಷವಾಗಿ ನಮ್ಮ ಒಂದು ಎಕ್ಸ್ಟೆನ್ಷನ್ ಮನವಿ ಮಾಡಿಕೊಳ್ತಾ ಇದ್ದೀನಿ. ಮುಂದಿನ ವರ್ಷ ನಾವು ಕೂಡ ನಮ್ಮಲ್ಲಿ ಶಿಕ್ಷಕರಿಗಪ್ಪ ಅಂದ್ರೆ ಸ್ಪೆಷಲ್ ಟೀಚರ್ಸ್ ಓನ್ಲಿ ಒಬ್ಬರಿಗೆ ಅವಕಾಶ ಇರ್ತಕ್ಕಂಥದ್ದು ಇಂದಪ್ಪ ಆ ಶಾರದಾ ಮೇಡಮ್ ಒಂದು ವಿಶೇಷ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮುಂದಿನ ವರ್ಷ ಕೂಡ ನೀವೆಲ್ಲರೂ ಒಪ್ಪಿಗೆ ಕೊಡೋದಾತಪ್ಪ ಅಂದ್ರೆ ನಾವು ಕೂಡ ಒಬ್ಬ ಮ್ಯೂಸಿಕಲ್ ಟೀಚರ್ನ, ಒಬ್ಬ ಭರತನಾಟ್ಯ ಡಾನ್ಸ್ ಮಾಸ್ಟರ್ನ ಅದು ತಿಂಗಳನ್ನೆಲ್ಲ ಚರ್ಚೆ ಮಾಡಿಕೊಂಡು ನಮ್ದು ಒಂದು ಆಶೆ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಸ್ಟೇಡಿಯಂನಲ್ಲಿ ಪ್ರೈವೇಟ್ ಶಾಲೆ ಇರ್ತದ, ನಾಡಗೀತೆ ಆಗಲಿ, ರಾಷ್ಟ್ರಗೀತೆ ಆಗಲಿ ಮತ್ತು ಉಳಿದ ಕಲ್ಚರ್ ಪ್ರೋಗ್ರಾಮ್ ಆಗಲಿ, ಮುಂದಿನ ವರ್ಷ ಆ ಸ್ಥಾನವನ್ನು ನಾವು ಕಿತ್ತುಕೊಳ್ಳೋದು ಬೇಡ, ಅಲಂಕರಿಸೋಣ. ಆ ಮುಖಾಂತರ ನಾವೆಷ್ಟೇ ಏನು ಕಲ್ತಿದ್ವಿ ಅನ್ನೋಕ್ಕಿಂತ ಮಕ್ಕಳು ಯಾವ ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಅನ್ನೋ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಇವತ್ತಿನ ಸಂಭ್ರಮ ಸಡಗರ ಮತ್ತೊಂದು ಬರ್ತಂಗಿಲ್ಲ. ವರ್ಷಕ್ಕೆ ವರ್ಷ ಯುಗಾದಿ ಇದ್ದಂಗೆದು, ಯುಗಾದಿ ಬರ್ತಿರ್ತದೆ ಹೋಗ್ತಿರ್ತದೆ. ಆದರೆ ಬೇವು ಬೆಲ್ಲ ಕಹಿ ಮತ್ತು ಸಿಹಿ ಇದ್ದೇ ಇರ್ತದ. ಜೀವನದಲ್ಲಿ ಕೂಡ ಅಷ್ಟೇ, ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಅಷ್ಟೇ, ನೀವೆಲ್ಲರೂ ಕೂಡ ಯಾವುದೇ ರೀತಿಯ ಒಂದು ಅನ್ಯತಾ ಭಾವನೆ ಭಾವಿಸದೆ ನಾವೆಲ್ಲರೂ ಇರೋದಾಗಿ ನಿಮಗಾಗಿ, ನಿಮ್ಮ ಒಳಿತಿಗಾಗಿ ನೀವು ಸುಮಾರು 5 ವರ್ಷಗಳವರೆಗೆ ನಾನು ಪ್ರಥಮವಾಗಿ ಇಲ್ಲಿಗೆ ಕರ್ತವ್ಯಕ್ಕೆ ಜಾಯ್ನ್ ಆದಾಗ ಮೋಸ್ಟ್ಲಿ 10th ಇರ್ತಕ್ಕಂಥ 6th ಸ್ಟ್ಯಾಂಡರ್ಡ್ ಇದ್ರಿ ಪುಟಾಣಿಗಳು. ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಬರುವಾಗ ನೀವು 6ನೇ ತರಗತಿ ಬರುವಾಗ ಪ್ರಥಮವಾಗಿ ಎಲ್ಲರೂ ಕೂಡ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊಂತಿದ್ರು. ಏನೇ ತರಲಿ ಪ್ರತಿಯೊಬ್ಬರು ಕೂಡ ಹಂಚ್ಕೊಂಡು ತಿಂತಿದ್ರಿ. ಈಗ ಗುಂಪುಗಾರಿಕೆ ಬೇಡ. ಬರುವಾಗ ಹೇಗಿದ್ರು ಹೋಗುವಾಗ ಹಾಗಿರ್ಲಿ. ಯಾಕಂದ್ರೆ ಈ ಒಂದು ಕ್ಷಣ ಮತ್ತೊಂದು ಸಿಗೋದಿಲ್ಲ. ಈ ವಿದ್ಯಾರ್ಥಿ ಜೀವನದಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ನೋಡಿ, ಮುಂದೆ ನೀವು ಕಾಲೇಜಿನಲ್ಲಿ ಯಾವ ಕಡೆಗೆ ಯಾವ ಕಾಲೇಜ್ ಹೋಗಿದ್ರು ಗೊತ್ತಿಲ್ಲ. ಈ ಕ್ಷಣ, ಈ ಒಂದು ಸ್ನ್ಯಾಪ್, ಈ ಒಂದು ಫೋಟೋ, ಸೆಂಡಪ್ನ ಫೋಟೋ ಅಚ್ಚರಿ ಉಳಿದಿರ್ತಕ್ಕಂಥದ್ದು ಮತ್ತೆ ಬರಂಗಿಲ್ಲ. ಜೊತೆಗೆ ನಿಮ್ಮ ಒಂದು ನಡವಳಿಕೆ ಕೂಡ ನಿಮ್ಮ ಜೂನಿಯರ್ಸ್ಗೆ ಒಂದು ಆದರ್ಶವಾಗಬೇಕು. ಯಾಕಂದ್ರೆ ನೀವು ಆದರ್ಶ ಶಾಲೆಯಲ್ಲಿ ಕಲ್ತಿರಲ್ವಾ. ಹಾಗಾದ್ರೆ ನೀವು ಬಿಟ್ಟುಕೊಟ್ಟದ್ದೇನು? ಒಳ್ಳೆಯ ಒಂದು ಅಂಶಗಳನ್ನು ಕೊಟ್ಕೊಡ್ತಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತಿನ ಒಂದು ಸಂದರ್ಭದಲ್ಲಿ ಒಂದು ಬಹಳಷ್ಟು ಸಿಹಿಯಾದ ವಿಷಯ ಏನಪ್ಪ ಅಂದ್ರೆ, ಈ ವರ್ಷ, ಕಳೆದ ವರ್ಷ ನಿಮ್ಗೆ ಗೊತ್ತಿದೆ, ನಮ್ಮ ತಾಲೂಕಿಗೆ ಇಡೀ ಪ್ರಥಮವಾಗಿರ್ತಕ್ಕಂಥ ನಮ್ಮ ಶಾಲೆ ವಿದ್ಯಾರ್ಥಿನಿ ಸಿಂಧು 619. ಅದು ಲಕ್ಷ್ಮಣ ರೇಖೆ ಅಲ್ಲ. ನೀವು ಕೂಡ ಅದಕ್ಕೆ ಸಾಧನೆ ಮಾಡಬಹುದಲ್ವಾ? ಆ ದಿಶೆಯಲ್ಲಿ ನೀವೆಲ್ಲರೂ ಕೂಡ 625ಕ್ಕೆ 625 ಅಂಕಗಳನ್ನು ತೆಗೆದುಕೊಳ್ಳಿ. 26 ಬೇಡ, 25 ತೆಗೆದುಕೊಳ್ಳಿ. ಆ ಮುಖಾಂತರ ಇಡೀ ತಾಲೂಕಿಗೆ
ಇಡೀ ರಾಜ್ಯಕ್ಕೆ ಸಿಂಧನೂರು ಆದರ್ಶ ವಿದ್ಯಾಲಯ ಇದೆ ಅನ್ನೋದನ್ನ ನಿಮ್ಮ ಮುಖಾಂತರ ಗೊತ್ತಾಗಬೇಕು. ಜೊತೆಗೆ ನಮ್ಮೆಲ್ಲಾ ಶಿಕ್ಷಕರು ಮಾಡಿರ್ತಕ್ಕಂಥ ಶ್ರಮ ವ್ಯರ್ಥ ಆಗದ ಹಾಗೆ, ಜೊತೆಗೆ ಪರೀಕ್ಷೆಗಳು ಕೊನೆಯ ಒಂದು ದಿವಸ ನಾವು ನೋಡ್ಬಿಡ್ತೀವಿ. ಅಲ್ಲಿವರೆಗೆ ನಿಮ್ಮ ಡೌಟ್ಗಳನ್ನು, ನಿಮ್ಮ ಏನೇ ತೊಂದರೆ ಇದ್ರೂ ಕೂಡ ಫ್ರೀಯಾಗಿ ಬನ್ನಿ. ನಾವೇನು ನಿಮ್ಮ ಕಣ್ಣಿಗೆ ಹೆಂಗಪ್ಪ ಅಂದ್ರೆ ಹಂಗೇನಿಲ್ಲ, ಆ ಕ್ಷಣದಲ್ಲಿ ಬೈದಿರ್ತೀವಿ. ಡೌಟ್ಗಳನ್ನ ಕ್ಲಿಯರ್ ಮಾಡಿಕೊಳ್ಳಿ. ನಿಮ್ಮ ಯಾವುದೇ ಪರೀಕ್ಷಾ ಫಲಿತಾಂಶ ಕೂಡ ಯಶಸ್ವಿಯಾಗಲಿ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಭವಿಷ್ಯವನ್ನ ಜ್ಯೋತಿ ಬೆಳಗಿಸುವ ಮುಖಾಂತರ ನಿಮ್ಮ ಜ್ಯೋತಿಯನ್ನ ನೀವೇ ಅಲ್ಲಿ ತಾಯಿ ವಿದ್ಯಾದೇವತೆಯ ಒಂದು ಸಮಕ್ಷಮದಲ್ಲಿ ಜ್ಯೋತಿನ ಬೆಳಗಿತೀರಿ. ನಿಮ್ಮ ಜ್ಞಾನ ಜ್ಯೋತಿ ದ್ವಿಗುಣವಾಗಲಿ, ಚೆನ್ನಾಗಿ ಆಗಲಿ. ನಿಮ್ಮ ಒಂದು ಯಶಸ್ಸು ನಿಮ್ಮ ಶಾಲೆಗೆ, ಎತ್ತ ತಂದೆ ತಾಯಿಗಳಿಗೆ ಒಳ್ಳೆಯದನ್ನ ಮಾಡಲಿ. ಇಡೀ ಎಲ್ಲ ಫಲಿತಾಂಶ ರಾಜ್ಯಕ್ಕೆ, ತಾಲೂಕಿಗೆ ಒಂದು ಮಾದರಿ ಆಗಲಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ಒಂದು ಸತ್ತ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರಗಳು.